ನೀವು ತವದಾಗ ಮೀನು ಫ್ರೈ ಮಾಡೋದು ಕಂಡಿರ್ತೀರಿ, ಬೆಂಕಿಯಲ್ಲೇ ಸುಟ್ಟು ತಂದೂರಿ ಮಾಡೋದು ಕಂಡಿರ್ತೀರಿ. ಹೊಸದೊಂದು ಟೆಕ್ನಿಕ್ ಮಾಡುವ ಇವತ್ತು ಮಾಡೋದು ಬಾಳೆ ಎಲೆಗೆ ಸುತ್ತಿಗೆ ತವದ ಮೇಲೆ ಫ್ರೈ ಮಾಡೋದು. ಡೈರೆಕ್ಟಾಗಿ ಫ್ರೈ ಮಾಡೋದಲ್ಲ, ಬಾಳೆ ಎಲೆಗೆ ಸುತ್ತಿಗೆ ಬಾಳೆ ಎಲೆ ಎಣ್ಣೆ ಹಾಕಿಕಿ ಅದನ್ನು ತವದ ಮೇಲೆ ಇಟ್ಟಿಗೆ ಅದರೊಟ್ಟಿ ಫ್ರೈ ಮಾಡುವ. ಲೆಟ್ಸ್ ಡೂ ಇಟ್. ಫಸ್ಟಿಗೆ ಬಾಳೆಲೆ ಅಂತ ಕೊಯ್ಕಣಿ. ಬಾಳೆಲೆ ಕೊಯ್ಯವತ್ತಿಗೆ ಸ್ವಲ್ಪ ಅಗಲೇ ಇರಲಿ ಅಲ್ಲಿ, ಇಷ್ಟೆಲ್ಲ ಆತಿಲ್ಲ, ಇಷ್ಟಾರು ಆಗಲೇಬೇಕು. ಎಷ್ಟು ಪೀಸ್ ಅಣ್ಣ ನಾನು ಹೇಳ್ತೆ. ಈಗ ಮೀನು ಜಾಸ್ತಿ ಇಲ್ಲ, ಒಂದು 7-8 ಮೀನು ಇತ್ತೇನು, ಅದಕ್ಕೆ ನಾನು ಜಾಸ್ತಿ ಅಲ್ಲಿ ತಗೊಳ್ಳಿಲ್ಲ. 2 ಎಲೆನ ಹಿಂಗೆ ಮಾಡಿ ಕಟ್ ಮಾಡ್ಕೊಂಡಿದ್ದೆ. ಈಗ ಇದ್ರಾಗೆ ಔಷಧಿ ಹೊಡೆದು ಇಷ್ಟು ಸ್ವಲ್ಪ ಔಷಧಿ ಇತ್ತು, ತೋಟಕ್ಕೆ ಔಷಧಿ ಹೊಡೆದು ಇದ್ರ ಮೇಲೆ ಬಿದ್ದಿದ್ದಿತ್ತು. ಫಸ್ಟಿಗೆ ಈಗ ಇದನ್ನು ಚಂದ ಮಾಡಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು, ಜಾಸ್ತಿ ಮೀನಿದ್ರೆ ಜಾಸ್ತಿ ತಗೊಳ್ಳಿ, ಕಮ್ಮಿ ಮೀನಿದ್ರೆ ಒಂದು 2 ಸಾಕತ್ತೆ ಅಷ್ಟೇ. ನಾನು ಒಂದೆಲೆ ಮಾತ್ರ ತಗೊಂಡಿದ್ದೆ. ಎಲೆ ತಗೊಂಬತ್ತಿಗೆ ಮೀನು ಎಷ್ಟು ಉದ್ದ ಇತ್ತು ಅಷ್ಟೇ ಉದ್ದ ಕಟ್ ಮಾಡ್ರೆ ಸಾಕು. ಸೊ ಇಲ್ಲಿ ಹೊಟ್ಟಿ ಆಯ್ತು, ಅದಕ್ಕೆ ಅದನ್ನು ಕಟ್ ಮಾಡಿ ಬಿಸಾಕುವ. ಇದನ್ನು ಬಿಸಾಕ್ಬೇಕು. ಈಗ ಮೀನು ಇಷ್ಟು ಉದ್ದ ಇತ್ತು, ಅದಕ್ಕೆ ಅದ್ರ ಚೂರು ಉದ್ದ ಇಪ್ಪಟ್ಟು ತಗೊಂಡ್ರೆ ಸಾಕು. ಜಾಸ್ತಿ ಉದ್ದದ ಮೀನಾರೆ ಮಧ್ಯೆ ಕಟ್ ಮಾಡ್ಕೊಂಡು, ಇಲ್ಲಾಂದರೆ ತವದಿಂದ ಹೊರಗೋರ್ ಕಷ್ಟ. ಸೊ ಮತ್ತು ಎರಡನೇದಕ್ಕೆ ಇದು ಎರಡನೇದು ಈ ಥರದ್ದು 2 ಪೀಸ್. ಇದು ಫುಲ್ ಇರಲಿ, ಮಧ್ಯೆ ಕಟ್ ಮಾಡ್ಕೊಯ್ಬೇಡಿ, ಎಂತಕ್ಕಂದ್ರೆ ಕಡೆ ಕೇಳ್ತೆ, ಅದ್ರ ಯೂಸ್ ಇತ್ತು. ಸೊ ಈ ಥರದ್ದು 2 ಪೀಸ್. ಇಲ್ಲಿಂದ ಹೇಗೆ ಎಂತ ಮಾಡೋಕ್ಕಂದ್ರೆ, ಆಲ್ರೆಡಿ ಒಲೆ ಮೇಲೆ ತವ ಇಟ್ಟಾಯ್ತು. ಈ ಥರ ಈ ತವಕ್ಕೆ ಎಂತ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಉಜ್ಜಕ್ಕೆ ಸೈಡಿಗೆ, ಇಲ್ಲಾಂದರೆ ತವ ಕೈ ಇಟ್ಟಿವತ್ತು, ಬಾಳಿಗೆ ಕೈ ಇಟ್ಟಿವತ್ತು. ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ, ಕಲಸಿ ಇಟ್ಟದ್ದು ಮೀನಿತ್ತಲ್ಲ, ಈ ಮೀನನ್ನು ಆ ಬಾಳಲಿಗೆ ಹಾಕೋದು. ನೆಕ್ಸ್ಟ್ ಸ್ಟೆಪ್ ಅಂತಂದರೆ, ಆ ಎಲೆ ಇತ್ತಲ್ಲ, ಎಲೆನ ಫಸ್ಟ್ ಒಲೆಗೆ ಹಿಂಗೆ ಮಾಡಿ ಹಿಡಿದು ಒಂಚೂರು ಗಾರ್ಸ್ಕೊಳಕ್ಕೆ. ಸೊ ಒಂಚೂರು ಈಚೆ ಬದಿ ಗಾರ್ಸ್ಕೊಳಕ್ಕೆ, ಎಂತಕ್ಕಂದ್ರೆ ಸ್ವಲ್ಪ ಸ್ಮೂತ್ ಆಗ್ತಿಲ್ಲ, ಹರಿದೋತಿಲ್ಲ. ಸೊ ಈ ಥರ ಎರಡೂ ಬದಿಗೆ ಎಷ್ಟು ಬೇಕಷ್ಟೇ ಗಾರ್ಸ್ಕೊಳ್ಳಿ. ಜಾಸ್ತಿ ಒಲೆ ಹಾಕೋ ಸುಟ್ಟಾತು, ಜಾಗ್ರತೆ ಮಾಡ್ಕೊಳ್ಳಿ. ಈಗ ಮನೆಯಲ್ಲಿ ಮಾಡಿ ತೆಂಗಿನೆಣ್ಣೆ, ಅದರಿಂದ ಎಂತ ಮಾಡ್ಕೊಂಡ್ರೆ, ಚೂರು ತೆಂಗಿನೆಣ್ಣಿನ ಒಂದು ಸೈಡ್ ಬಾಲಳಿ ಹಾಕಿ, ಈಚೆಗೊಂಚೂರು 2 ಸೈಡ್ ಹಾಕಿ, ಒಂದು ಸೈಡಲ್ಲ 2 ಸೈಡ್. ಈಗ ಕೈಯಿಂದ ಒಂಚೂರು ಹಿಂಗೆ ಮಾಡಿ ಒರ್ಸಕ್ಕೆ. ಸೊ ಆ ಇಡೀ ಬಾಳಲೆ ತುಂಬ ಎಣ್ಣೆ ಹಾಕಿ, ಇಡೀ ಬಾಳಲಿಗೆ ಎಣ್ಣೆ ಆರ್ಮೇಲೆ ಈ ಥರ ಎಣ್ಣೆ ಇಡೀ ಬಾಳಲಿಗೆ ಹೊರಾಯ್ತು. ಈಗ ಒಂದು ಸೈಡನ್ನು ಮಾತ್ರ ತವದ ಮೇಲೆ ಇಡಿ, ಈ ಥರ ಸೌಂಡ್ ಬರ್ತದೆ ಫಸ್ಟಿಗೆ, ಎಂತಕ್ಕಂದ್ರೆ ಒಂಚೂರು ನೀರು ಇರುತ್ತಲ್ಲ ಅದಕ್ಕೆ. ಈಗ ಅದ್ರ ಮೇಲೆ ಮತ್ತೊಂಚೂರು ಎಣ್ಣೆ ಹಾಕಿ, ಇಷ್ಟು ಎಣ್ಣೆ. ಈಗ ಒಪ್ಪು ಸ್ಟೆಪ್, ಲಾಸ್ಟ್ ಸ್ಟೆಪ್ ಎಂತ ಇಲ್ಲ, ಒಂದೊಂದೇ ಮೀನನ್ನು ತೆಗೆದು ಸ್ವಲ್ಪ ಖಾರ ಲಾಯ್ಕ್ ಮಾಡಿ ಉದ್ಕೊಂಬುದು, ಸೀದಾ ಬಾಣಲೆ ಬಿಡೋದು. 2 ಮಸಾಲೆದ ರೆಸಿಪಿ ಬೇಕಾದ್ರೆ ಒಂದು ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡಿ ತೋರಿಸುವ. 4 ಎಷ್ಟು ಮೀನು ಬೇಕಮ್ಮ? ಎಷ್ಟು ಮೀನು ಹಾಕೋದಾ? ಬರೋದಾ? 5. ಈಗ ಒಂದು ಸಲ 5 ಮೀನು ಹಾಕಿದೆ, ಇನ್ನೊಂದು ಸಲಕ್ಕೆ 6 ಮೀನಿತ್ತು, ಅದು ಇನ್ನೊಂದು ಸ್ಟೆಪ್ಪಲ್ಲಿ ಹಾಕುವ. ಈಗ ಇದನ್ನು ಒಂದು ಸೈಡಿಂದ ಹಿಂಗೆ ಮಾಡಿ ಮುಚ್ಚಿಬಿಡಿ, ಮುಗೀತು. ಈಗ ಒಂದು 10 ನಿಮಿಷ ಹಿಂಗಿದ್ರೆ ಸಾಕು, ಅದಕ್ಕೆ ಜಾಸ್ತಿ ಇಡಬೇಡಿ, ಎಂತಕ್ಕಂದರೆ ಅದರ ಟೇಸ್ಟ್ ಅದು ಜಾಸ್ತಿ ಡ್ರೈ ಬೇಯ್ತು, ಅದಕ್ಕೋಸ್ಕರ ಅಷ್ಟು ಜಾಸ್ತಿ ಹೊತ್ತು ಇಡೋದು ಬೇಡ, ಸ್ವಲ್ಪ ಹೊತ್ತು ಇಟ್ಟರೆ ಸಾಕು. ಮಧ್ಯೆ ಮಧ್ಯೆ ಬೇಕಾ ಹಿಂಗೆ ತೆಗೆದು ಕಾಣ್ಲಕ್ಕೆ ಎಂತ ಆಯಿತು, ವಾಟ್ ಈಸ್ ದ ಅಪ್ಡೇಟ್ನಲ್ಲಿ. ಎಣ್ಣೆ ಎಲ್ಲ ಕಮ್ಮಿ ಅನ್ಸರೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಲಕ್ಕೆ. ಮಸಾಲೆ ಚೂರು ಕಮ್ಮಿ ಆಯಿತು, ಅದಕ್ಕೆ ಈಗ ನಾನು ಮಸಾಲೆ ಹಿಂಗೆ ಅದರ ಮೇಲಿಂದ ಬಿಟ್ಟರೆ ಆಯಿತು, ಇಷ್ಟೇ. ಮಸಾಲೆ ಜಾಸ್ತಿ ಇದ್ದಷ್ಟು ಮೀನಿಗೆ ರುಚಿ ಜಾಸ್ತಿ. ಇದು ಬಂಗಡಿ ಮೀನು ಆದಕ್ಕೂ ಮೀನು ಸ್ವಲ್ಪ ಕೆಲವು ಸಲ ಚಪ್ಪಿರುತ್ತೆ. ಸೊ ಅದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತದೆ. ವಾಚೆನೂ ಕಳಿಸ್ಲಿಲ್ಲ ಆಗಳ ಮನೆಗೆ ಬಂದನು. ಉದಾಸೀನ ಅಂದ್ರೆ ಇತ್ತಲ್ಲ, ಸಾಮಾನ್ಯ ಉದಾಸೀನ ಅಲ್ಲ ಇದು. ಹಾಂ, ಲೆಟ್ಸ್ ವೆಯ್ಟ್ ಮಾಡುವ. ಈಗ 10 ನಿಮಿಷ ವೆಯ್ಟ್ ಮಾಡುವ. ಕಣಿ ಹೆಂಗಿತ್ತು ಮಸಾಲೆ ಕಲರ್, ಮೀನು ಬಾಳಲಿ, ಒಲಿ ಇಷ್ಟೇ ಬೆಂಕಿ ಇದ್ರೆ ಸಾಕು, ಕಮ್ಮಿ ಅರೋಡಿಲ್ಲ. ಇದಕ್ಕಿಂತ ಜಾಸ್ತಿ ಒಂದು ಮಾಡೋಕ್ಕೆ ಹಾಕಾಗ. ಈಗ 10 ನಿಮಿಷ ಆಯ್ತು. 10 ನಿಮಿಷ ಆರು ಕೂಡಲೇ ಈ ಥರ ಒಂದು ಸೈಡ್ ಆಲ್ಮೋಸ್ಟ್ ಬೆಂದಿರುತ್ತೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಅಂತಂದರೆ ತಿರ್ಸಿ ಆಗೋದು ಹಂಗಲ್ಲಿ ಹೇಳ್ತೆ. ಮನೆ ಬೆಕ್ಕೊಂದು ಆಗಳಿಂದ ಜೋರು ಕೂಗ್ತೈತು, ಒಂದು ಪೆಟ್ಟು ಕೊಟ್ಟರೆ ಸಮಾತ. ಈಗ ಎಂತ ಗೊತ್ತಾಯ್ತಾ, ಇದು ದೋಸೆ ಇಟ್ಕ. ಈಗ ಪ್ರೊಸೆಸ್ ಎಂತಲ್ಲ, ಸಿಂಪಲ್, ಕರೆಕ್ಟ್ ಕಂಡ್ರೆ ಆಯ್ತು ಅಷ್ಟೇ.
ಆಚೆಗೆ ಎಕ್ಸ್ಟ್ರಾ ಎಲೆ ಇದ್ದಿತ್ತಲ್ಲ ಅದು ಇದಕ್ಕಾಯಿ, ಅದಕ್ಕೆ ಹೇಳೋದು ಫುಲ್ ಎಲೆ ಬೇಕು. ಸೊ ಹಿಂಗೆ ಮಾಡಿ ಇಟ್ಕೊಂಡ್ರ ಮೇಲೆ ಜಸ್ಟ್ ಅಡಿಗಡೆಯಿಂದ ಹಿಂಗೆ ಮಾಡಿ ಒಂದು ಸಲ ದೋಸೆ ಹಿಡ್ಕೊಂಡು ಹಿಂಗೆ ಮಾಡಿ ಹಾಕಿ ರಪ್ಪ ತಿರ್ಸಿ ಹಾಕಿ ಬಿಡ್ರಿ, ರಪ್ಪ ಆಯ್ಕದು. ಹಿಂಗೆ ಮಾಡಿ ರಪ್ಪ ಇಷ್ಟೇ, ಹಿಂಗೆ ಮಾಡಿ ತಿರ್ಸಿ ಹಾಕಿ ಇನ್ನೊಂದು 10 ನಿಮಿಷ ಹಿಂಗೆ ಬಿಟ್ರೆ ಆಯ್ತು. ಇದೀಗೆ ತೋರಿಸ್ತೆ ಒಂದು ಸೈಡ್ ಯಾವ ಥರ ಬೆಂದಿತ್ತು ಅಂದಳಿ. ಹೋಗಿ ಕಂಡ್ರೆ ಒಂದು ಸೈಡ್ ಈ ಥರ ಬೆಂದಿತ್ತು. ಇಷ್ಟು ಬೇಕು, ಇಷ್ಟು ಬೆಂದ್ರೆ ಮಾತ್ರ ಮೀನು ಕರೆಕ್ಟಾಗಿ ಬೆಂದಿದ್ದಾಳೆ. ಈಗ ಮತ್ತೆ ಪುನಃ ಈಚೆ ಸೈಡ್ದು ಮುಚ್ಚಿಟ್ರೆ ಆಯ್ತು. ಮತ್ತೆ ಪುನಃ ಒಂದು 10 ನಿಮಿಷ ಮತ್ತೆ ಪುನಃ ವೆಯ್ಟ್ ಮಾಡುವ. ಅಷ್ಟೊತ್ತು ಎಂತಿಲ್ಲ, ನಮ್ಮನೆ ಬೆಕ್ಕಿನೊಟ್ಟಿಗೆ ಒಂಚೂರು ಆರ್ಡ್ರ್ ಸಹ ಈಗ ಒಯ್ಲಿದ್ದಾಗಣಿ ಮೀನು ತಂದ್ಕೊಳ್ಳಿ. ಮನೆ ಬೆಕ್ಕಿನ ಗಲಾಟೆ ಅಂದ್ರೆ ಇತ್ತಲ್ಲ, ಅದೆಲ್ಲರ ಮನೆಗೂ ಹಾಗೆ, ನಮ್ಮ ಮನೆಗೆ ಅಲ್ಲ. ಎರಡನೇ ಸಲ ತಿರ್ಸಿ ಹಾಕಿ 10 ನಿಮಿಷ ಆಯ್ತು. ಈಗ ಮೊಮೆಂಟ್ ಆಫ್ ಟ್ರುತ್ ಎಂತಿಲ್ಲ, ಬೆಂದಾಯ್ತು. ಅದಕ್ಕೆ ಈಗ ಪಾತ್ರ ತಕೊಂಡ ಹಿಂಗೆ ಮಾಡಿ ನಿಧಾನ ಅದಕ್ಕೆ ಇಳಿಸಿಬಿಟ್ರೆ ಆಯ್ತು. ಇಷ್ಟೇ, ಇಲ್ಲಿಗೆ ಈ ಕತೆ ಮುಗಿಯಿತು. ಹಾಗೆ ಇಳಿಸ್ದೆ ಅದಕ್ಕೆ. ಎಸ್, ರುಚಿ ರುಚಿಯಾದ ಸಿಹಿ ಸಿಹಿಯಾದ ಬಂಗಡಿ ಮೀನು ಫ್ರೈ ರೆಡಿ. ಅಡ್ಗೆ ಮನೆಗೆ ಬಿಸಿ ಊರಿಗೆ, ಒಲಿ ಊರಿಗೋ ಮೇಲೆ ಮಾಡಿ ಊರಿಗೋ ಸಖಿ ಮಜ್ಜಿಗೆ ಕೊಡುವ ಈಗ ಅದಕ್ಕೆ. ಈಗ ಅಮ್ಮನ ಅಡುಗೆ, ಅಮ್ಮನ ಊಟಕ್ಕೆ ರೆಡಿ ಆಗ್ತಿತ್ತು, ನಾವು ಮಜ್ಜಿಗೆ ಕೊಡೋದು. ಸಖಿ ಹೊತ್ತಿಗೆ ಒಂದು 2-3 ಲೋಟ ಮಜ್ಜಿಗೆ ಕುಡಿದಿತ್ತಲ್ಲ, ತಂಪತ್ ಬಾಡಿಗೆ. ಈಗ ಎಸ್, ಮೀನು ಫ್ರೈ ರೆಡಿ, ಅನ್ನ ರೆಡಿ. ಅನ್ನಲ್ಲ, ಗಂಜಿ ಇವತ್ತು, ಅನ್ನ ಮಾಡಲಿಲ್ಲ. ಸಾಯಂಕಾಲಕ್ಕೆ ಮೀನು ಸಾರು ಮಾಡಕ್ಕೆ. ಸ್ಟೇ ಟ್ಯೂನ್ಡ್ ಫಾರ್ ಮೀನು ಸಾರು. ಎಸ್, ಮೀನೀಗ ಹೊರದಾಯ್ತು, ಮೀನು ಹೊರದಾಯ್ತು. ಈಗ ಪಾಲ್ ಮಾಡಿ ಹಾಕು. ಬೆಕ್ಕು ಕಾಣಿದೆ, ಬೆಕ್ಕು ಮೀನು ತಿಂದು ಓಡ್ಬೇಕು. ಬೆಕ್ಕಿಗಿತ್ತಲ್ಲ ಒಂದೊಂದು ಪೆಟ್ಟ ಹಾಕ ಸೈ ಸಮಾಧ. ಈಗ ತವಾನ ಇಟ್ಕೊಂಡು ಬೆಂದಿದ್ದು ಆಗಲ್ಲ ಹಾಕದಲ್ಲ, ಬೇಯ್ಲಿ ಅಂತ ಮರ್ತೀವಿ. ಸಾರಿ ಗಾಯ್ಸ್, ಸಮ ಬೇಯಲಿಲ್ಲ. ತಿರುಗಿಸಿ ಹಾಕುವ ಹಿಂಗೆ, ಈಚೆ ಬದಿ ಬೇಯಲಿ ಮತ್ತೊಂಚೂರು. ಅದನ್ನೇ ಮತ್ತೆ ನಾವು ಒಲೆ ಮೇಲೆ ಇಡುವ. ಎಸ್, ಎಲ್ಲರ ಬಟ್ಲಿಗೆ ಮೀನು ಫ್ರೈ ಆಯ್ತು, ಎಲ್ಲ ಪ್ಲೇಟಿಗೆ ಮೀನು ಫ್ರೈ ಆಯ್ತು, ಬಟ್ಲಿಗೆ ಗಂಜಿ ಆಯ್ತು. 4 ಕೂಡು ಉಂಡ್ರೆ ಹೊಟ್ಟೆ ತಣ್ಣಗೆ ಒಳ್ಳೆ ನಿದ್ರೆ ಬತ್ತು. ಮಧ್ಯಾಹ್ನಕ್ಕೊಂದು ಮಧ್ಯಾಹ್ನ ಮನೆ ಕಂಡ್ರೆ ಈಗ ನಾನು ಹೇಳೋದು 5 ಗಂಟೆಗೆ, ಮತ್ತೆ ಹೇಳೋದಿಲ್ಲ ನಾನು. ಇಲ್ಲ, ಇದು ಫಸ್ಟ್ ಆಗದು ನಾನು ಅದನ್ನು ಅಲ್ಕ. ಅಯ್ಯೋ, ಯಾರಿಗೆ ಮೀನು ಫ್ರೈ? ಯಾರಿಗೆ? ನಿಂಗಿಲ್ಲ, ಅವಳು ಜಾಸ್ತಿ ಮಾಡು, ಅವಳು ಮೀನು ಫ್ರೈ ಇಲ್ಲ. ತಪ್ಪ ಮತ್ಪನ ಮೀನು ಎಲ್ಲರಿಗೆ ಒಂದೊಂದು ಫ್ರೈ ಬರ್ತದೆ. ಅವಳಿಗೊಂದು ಫ್ರೈ ಮಸಾಲೆ ಇತ್ತು, ಕಾಯಿ ಬಿಸಿ ಹೆದರ್ಕೊಂಡ್ಬೇಡಿ, ನಾ ತಿಂತೆ. ಅಪ್ಪನಿ 3 ಹಾಕಿದೆ, ಅಪ್ಪನಿ 2 ಹಾಕಿದೆ ಅಷ್ಟೇ. ಇದು ಯಾರಿಗೋಯ್ತು? ಇಲ್ಲಿ 3, ಅಲ್ಲಿ 3, ಇಲ್ಲಿ 3. ಬಂಗಡಿ ಕೆಜಿಗೆ 200 ರೂಪಾಯಿ, 220 ರೂಪಾಯಿ. ಉಚ್ಚಕ್ಕೆ ಗಂಜಿ, ಬಂಗಡಿ ಮೀನು ಫ್ರೈ. ದಿನ ಇದ್ದೇ ಇದ್ದೀರ, ನಾನು ಇಷ್ಟೊತ್ತಿಗೆ 1 ಗಂಟೆಲ್ಲ ಹಾಕ್ತಿದ್ದೇನೆ.